ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಚಾಕೋಲಾವಾ ಕೇಕ್ ರೀ. ಇದು ಡೊಮಿನೋಸ್ನಾಗ ನಾವು ಏನು ತಿಂತೀವಲ್ರಿ ಚಾಕೋಲಾವಾ ಕೇಕ್, ಇದು ತೊಗೊಳಕ್ಕೆ ಹೋದ್ರೆ ನಮ್ಗೆ 200 ರೂಪಾಯಿಲಿಂದ 250 ರೂಪಾಯಿ ಅಂತೂ ಆಗ್ತೈತ್ರಿ. ಅಷ್ಟು ದುಡ್ಡು ಕೊಟ್ಟು ನಾವು ಹೊರಗಡೆ ತೊಗೊಳೋಕ್ಕಿಂತ ಮನ್ಯಾಗ ಈಸಿಗಿಂತ ಈಸಿ ನಾವು ಚಾಕೋಲಾವಾ ಕೇಕ್ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಬಿಸ್ಕೆಟ್ ತೊಗೋಬೇಕ್ರಿ. ಇಲ್ಲಿ ನಾನು ಬರ್ಬನ್ ಬಿಸ್ಕೆಟ್ ತೊಗೊಳಕತ್ತೀನಿ. ನೀವು ಬೇಕಂದ್ರೆ ನೀವು ಒರಿಯೋ ಬಿಸ್ಕೆಟ್ನು ತೊಗೋಬೋದು. ಇಲ್ಲಿ ನಾನು 3 ಪ್ಯಾಕೆಟಷ್ಟು ಬರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೈತಿ. ಇವಾಗ ಇದನ್ನು ಸಣ್ಣ ಜಾರ್ನಾಗ ನೋಡಿರಿ 2 ತುಕಡಿ ಮಾಡಿ ಇವಾಗ ಬರ್ಬನ್ ಬಿಸ್ಕೆಟ್ ಹಾಕಕತ್ತೀನಿ. ಇಲ್ಲಿ ನಾನು 3 ಪ್ಯಾಕೆಟಷ್ಟು ಬರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೈತಲ್ಲ, ನಿಮ್ಗೆ ಬೇಕಂದ್ರೆ ನೀವು 2 ಪ್ಯಾಕೆಟ್ ಬರ್ಬನ್ ಬಿಸ್ಕೆಟ್ನು ತೊಗೋಬೋದು. ಇವಾಗ ನೋಡಿರಿ ಸ್ವಲ್ಪ ಸ್ವಲ್ಪ ಎಷ್ಟು ಆಗ್ತೈತಲ್ಲ ಸಣ್ಣ ಜಾರ್ನಾಗ ಅಷ್ಟು ಬರ್ಬನ್ ಬಿಸ್ಕೆಟ್ ಹಾಕಿ ಇವಾಗ ಪೌಡರ್ ಮಾಡ್ಕೋಬೇಕ್ರಿ. ಇದ್ರೊಳಗೆ ನೀರು ಮತ್ತು ಹಾಲೇನು ಹಾಕಬಾರ್ದು, ಜಸ್ಟ್ ಇದು ಪೌಡ್ರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಬರ್ಬನ್ ಬಿಸ್ಕೆಟ್ ಅಂತೂ ಪೌಡ್ರ್ ಮಾಡಿದ್ದೈತ್ರಿ. ಇವಾಗ ಇದ್ರೊಳಗೆ ನೋಡಿರಿ ಹಸಿ ಹಾಲು ರೀ, ಹಸಿ ಹಾಲು ಹಾಕಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಪೂರ್ತಿ ಒಮ್ಮಿಕ್ಲೇನ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಾನು ಏನಿದೆ 1 ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದಲ್ಲ, ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕರೆಕ್ಟ್ ಕನ್ಸಿಸ್ಟೆಂಟ್ ಬರೋ ತನಕ ನಾವು ಮಿಕ್ಸ್ ಮಾಡೋಣ. ನೋಡಿರಿ ವಿಡಿಯೋದಾಗ ಹೆಂಗೆ ತೋರಿಸ್ಲಿಕ್ಕತ್ತೀನಲ್ಲ ಹಂಗೆ ಮಾಡಿರಿ. ನೀವು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿರಿ, ಒಮ್ಮಿಕ್ಲೇನ ಹಾಕಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಒಮ್ಮಿಕ್ಲೇನ ಹಾಲು ಹಾಕಿದ್ರಲ್ಲ ಬಿಸ್ಕೆಟ್ ಮಿಶ್ರಣ ಎಲ್ಲ ತೆಳುವಾಗ್ತೈತ್ರಿ. ಆವಾಗ ಚಾಕೋಲಾವಾ ಕೇಕ್ ಮಾಡೋಕೆ ಅಷ್ಟೇನು ಚಲೋ ಇರೋದಲ್ರಿ. ನಾ ಈ ವಿಡಿಯೋದಾಗ ಹೆಂಗೆ ತೋರಿಸ್ಲಿಕ್ಕತ್ತೀನಲ್ಲ ಹಂಗೆ ನೀವು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಇದ್ರೊಳಗೆ ಬೇಕಿಂಗ್ ಪೌಡರ್ ಹಾಕೊಂಡ್ರಿ. ಬೇಕಿಂಗ್ ಪೌಡರ್ ಅಂದ್ರೆ ನಾವು ಬೇಕ್ರಿನಾಗೆಲ್ಲ ಕೇಕ್ನಾಗ ಹಾಕಿ ಯೂಸ್ ಮಾಡ್ತಲ್ರಿ, ಅದ್ರಿ ಅಡಿಗೆ ಸೋಡಾ ಅಂತಲ್ರಿ ಬೇಕಿಂಗ್ ಪೌಡರ್ ಎಲ್ಲ. ಇಡ್ಲಿ ದೋಸೆನಾಗ ಹಾಕೋದಕ್ಕೆ ಬೇಕಿಂಗ್ ಸೋಡಾ ಅಂತಾರೆ, ಇದಂತೂ ಬೇಕಿಂಗ್ ಪೌಡರ್ ರೀ. ನೀವು ಬೇಕಿಂಗ್ ಪೌಡರ ಹಾಕಿರಿ, ಬೇಕಿಂಗ್ ಸೋಡಾ ಅಂತೂ ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ ಇದಂತೂ ಕರೆಕ್ಟ್ ಕನ್ಸಿಸ್ಟೆಂಟ್ನಾಗ ಐತ್ರಿ. ಹಿಂಗಾದಾಗ ಒಂದು 10 ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿ ರೆಸ್ಟ್ ಬಿಡೋಣ್ರಿ. 10 ನಿಮಿಷ ಆದ್ಮ್ಯಾಗ ಇದು ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ ಮತ್ತೆ ಒಂದು 10 ನಿಮಿಷ ಇದನ್ನು ಹಿಂಗೆ ಇಡೋಣ. 10 ನಿಮಿಷ ಅಂತೂ ಆಗೈತ್ರಿ. ಇವಾಗ ನೋಡಿರಿ ಒಂದು ಚಮಚ ತೊಗೊಂಡು ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಮಿಶ್ರಣ ಅಂತೂ ಸ್ವಲ್ಪ ಉಬ್ಬಿದಂಗೆ ಆಗೈತ್ರಿ, ಯಾಕಂದ್ರೆ ನಾವು ಇದ್ರೊಳಗೆ ಬೇಕಿಂಗ್ ಪೌಡ್ರ್ ಹಾಕಿದ್ದತ್ತಲ್ಲ ಅದಕ್ಕೆ. ಇದನ್ನ ಇವಾಗ ನೋಡಿರಿ ಮೋಲ್ಡ್ ಬರ್ತಾವಲ್ರಿ, ಅಲ್ಯೂಮಿನಿಯಮ್ದು ಮೋಲ್ಡ್ ರೀ, ಅದು ತೊಗೊಂಡಿದ್ದೈತಿ ನಾನು. ಸ್ಕ್ವೇರ್ದು ತೊಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರಲ್ಲ ರೌಂಡ್ ಕಪ್ನು ಸಿಗ್ತಾವ್ರಿ, ಅದು ತೊಗೋಬೇಕು. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರಿ. ಇಲ್ಲಿ ನೋಡಿರಿ ಒಮ್ಮಿಕ್ಲೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ಇದ್ರೊಳಗೆ ಚಾಕ್ಲೇಟ್ ಹಾಕೊಂಡ್ರಿ. ಇಲ್ಲಿ ನಾನು ಕ್ಯಾಡ್ಬರಿ ಚಾಕ್ಲೇಟ್ ಹಾಕ್ಲಿಕ್ಕತ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಲ್ಲ ಆ ಚಾಕ್ಲೇಟ್ ಹಾಕಿರಿ. ನೋಡಿ ಸ್ವಲ್ಪ ಸ್ವಲ್ಪ ನೀವು ಮಿಶ್ರಣ ಹಾಕಿ ಅದ್ರ ಮ್ಯಾಗ ಚಾಕ್ಲೇಟ್ ಇಟ್ಟು ಆಮ್ಯಾಗ ಸ್ವಲ್ಪ ಹಾಕಿರಿ. ಒಮ್ಮಿಕ್ಲೇನು ತುಂಬ್ಸಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹಾಕಿ ಟ್ಯಾಪ್ ಮಾಡ್ಬೇಕ್ರಿ. ಅದಕ್ಕೇನಾದರೂ ಏರ್ ಬಬಲ್ ಇದ್ದರೆ ಹೋಗ್ತೈತಿ. ನೋಡಿರಿ ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ನಾನು ಬಿಸ್ಕೆಟ್ ಮಿಶ್ರಣ ಹಾಕಿದ್ದೆ. ಇವಾಗ ಸಣ್ಣ ತುಕಡಿ ಕ್ಯಾಡ್ಬರಿ ಚಾಕ್ಲೇಟ್ ಇಡೋಣ. ಇವಾಗ ಬಿಸ್ಕೆಟ್ ಮಿಶ್ರಣ ಹಾಕೊಂಡ್ರಿ. ಒಂದು ಸ್ವಲ್ಪ ಸ್ವಲ್ಪ ಹಾಕಿರಿ, ಒಮ್ಮಿಕ್ಲೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಜಾಸ್ತಿ ಹಾಕಿದ್ರಲ್ಲ ತುಂಬಿ ಹೊರಗಡೆ ಬರ್ತೈತ್ರಿ ಚಾಕೋಲಾವಾ ಕೇಕ್, ಅದಕ್ಕೆ ಅರ್ಧ ಹಾಕಿದ್ರಲ್ಲ ಬರೋಬ್ಬರಿ ಆಗ್ತೈತಿ. ಇದನ್ನು ಹಿಂಗೆ ಮಾಡೋಣ್ರಿ. ಫ್ರೆಂಡ್ಸ್, 3 ಅಂತೂ ಚಾಕೋಲಾವಾ ಕೇಕ್ ಮಾಡೋಕೆ ರೆಡಿ ಐತ್ರಿ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಕಡಾಯಿ ಇಡೋಣ. ಇವಾಗ ಇದ್ರೊಳಗೆ ನೋಡಿರಿ ಸ್ಟ್ಯಾಂಡ್ ಇಟ್ಟು ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಹೀಟ್ ಆಗಕ್ಕೆ ಬಿಡೋಣ. ಆಮ್ಯಾಗ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಕಡಾಯಿ ಅಂತೂ ಹೀಟ್ ಆಗೈತ್ರಿ. 10 ನಿಮಿಷ ಬಿಟ್ಟಿದ್ವಲ್ಲ, ಕಡಾಯಿ ಅಂತೂ ಹೀಟ್ ಆಗೈತ್ರಿ. ಇವಾಗ ಇದ್ರೊಳಗೆ ಇದೇನು ಮಿಶ್ರಣ ಮಾಡ್ಕೊಂಡು ನಾವು ಇಟ್ಕೊಂಡಿದ್ವಲ್ಲ ಚಾಕೋಲಾವಾ ಕೇಕ್ ಮಾಡೋಕೆ, ಅದನ್ನು ಒಂದೊಂದಾಗಿ ನಾವು ಇಡೋಣ್ರಿ. ಇವಾಗ ಇದರೊಳಗಂತೂ 3 ಅಂತೂ ಆಗ್ಯಾವ್ರಿ ಚಾಕೋಲಾವಾ ಕೇಕ್. ಯಾಕಂದ್ರೆ ಸ್ಟ್ಯಾಂಡಿಗೆ ಎಷ್ಟು ಹಿಡಿತದಲ್ಲ ಅಷ್ಟೇ ಇಡಬೇಕ್ರಿ. ಮೆಲ್ಲಿಗೆ ಇಡ್ರಿ, ಕಡಾಯಿ ಅಂತೂ ಬಿಸಿ ಇರ್ತೈತಿ. ನೋಡಿರಿ ಇವಾಗ ಇದ್ರ ಮ್ಯಾಗ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಇದನ್ನು ಬಿಸಿ ಆಗಕ್ಕೆ ಬಿಡ್ಬೇಕ್ರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನು ಹಂಗೆ ಬಿಸಿ ಮಾಡ್ಕೋಬೇಕು. ನಾವು ಇಡ್ಲಿಗೆ ಹೆಂಗೆ ನಾವು ಹಿಂಗೆ ನೀರು ಹಾಕಿ ಹೆಂಗೆ ಬಿಸಿ ಮಾಡ್ಕೊತೀವಲ್ಲ, ಇದ್ರೊಳಗೆ ನೀರು ಹಾಕ್ಲಾರ್ದಂಗೆ ಲೋ ಫ್ಲೇಮ್ನಾಗ ಇಟ್ಟು ಇದು ಬೇಕ್ ಮಾಡ್ಕೋಬೇಕ್ರಿ. ಒಮ್ಮಿಕ್ಲೇನ ಹೈ ಫ್ಲೇಮ್ ಅಂತೂ ಇಡಕ್ಕೆ ಹೋಗ್ಬೇಡ್ರಿ. ಇವಾಗ ಇದು 15 ನಿಮಿಷ ಅಂತೂ ಆಗೈತಿ. ವಾವ್, ಎಷ್ಟು ಚಲೋ ಆಗೈತೆ ನೋಡಿರಿ ಚಾಕೋಲಾವಾ ಕೇಕ್. ನಾವು ಜಾಸ್ತಿ ದುಡ್ಡು ಕೊಟ್ಟು ನಾವು ಡೊಮಿನೋಸ್ನಾಗ ತಿನ್ನೋಕ್ಕಿಂತ ಮನೆ ಒಳಗೆ ನಾವು ಕಮ್ಮಿ ಖರ್ಚಿನಾಗ ಜಾಸ್ತಿ ಕ್ವಾಂಟಿಟಿ ಒಳಗೆ ನಾವು ತಿನ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಬರ್ರಿ ಮತ್ತು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ರೆಡಿ ಐತ್ರಿ ಚಾಕೋಲಾವಾ ಕೇಕ್. ಈ ಚಾಕೋಲಾವಾ ಕೇಕ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನೆ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗಿದೆ ಚಾಕೋಲಾವಾ ಕೇಕ್ ಅಂತೇಳಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.